ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ರಾಜ್ಯ ವಕ್ಫ್ ಮಂಡಳಿ ಹಾಗೂ ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯಿಂದ ಎಚ್ಡಿಕೋಟೆ ಪಟ್ಟಣದ ಶಿವಾಜಿ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ತಾಲೂಕಿನ ಮಸೀದಿಗಳಿಗೆ ಆಹಾರ ಕಿಟ್ಟು ವಿತರಣೆ ಮಾಡಲಾಯಿತು. ಮೈಸೂರು ಜಿಲ್ಲಾ ಸಮಿತಿ ಅಧ್ಯಕ್ಷ ಅಜಿಜುಲ್ಲಾ ಹಜ್ಜು ಅವರು ಆಹಾರ ಕಿಟ್ ವಿತರಣೆ ಮಾಡಿ ವಕ್ಫ್ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ನೀಡುತ್ತಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಗುಣಗಾನ ಮಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಜಿಜುಲ್ಲಾ ಹಜ್ಜು ಅವರು ವಕ್ಫ್ ಮಂಡಳಿ ವತಿಯಿಂದ ಈ ವರ್ಷದಿಂದ ಮಸೀದಿಗಳಿಗೆ ಆಹಾರದ ಕಿಟ್ಟು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಂಜಾನ್ ಹಬ್ಬದಲ್ಲಿ ಮಸೀದಿಯಲ್ಲಿನ ಗುರುಗಳು ಹೆಚ್ಚಿನ ಕೆಲಸವನ್ನು ಮಾಡುತ್ತಾರೆ. ಅವರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಅವರ ಆಶೀರ್ವಾದದಿಂದ ಮಂಡಳಿ ಅಭಿವೃದ್ಧಿಯಾದರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಧರ್ಮದ ಬಡ ಜನರಿಗೆ ಮಂಡಳಿಯಿಂದ ಶೇಕಡ 30ರಷ್ಟು ಹಣ ಮೀಸಲಿಟ್ಟಿದ್ದೇವೆ. ಅತಿ ಕಡಿಮೆ ವಯಸ್ಸಿನಲ್ಲಿ ವಿಧವೆಯಾದವರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಿದ್ದೇವೆ. ಬಡ ವಿದ್ಯಾರ್ಥಿಗಳ ಶುಲ್ಕ ಪಾವತಿಸುತ್ತಿದ್ದೇವೆ. ನಾನು ಅಧ್ಯಕ್ಷರಾದ ಬಳಿಕ ಮೈಸೂರು ಜಿಲ್ಲೆಯಾದ್ಯಂತ ಒಂದು ಸುತ್ತು ಪ್ರವಾಸ ಮಾಡಿ ಈಗ ಎಲ್ಲಿ ನಮ್ಮ ಧರ್ಮದವರು ಬಡವರಿದ್ದಾರೋ ಅವರಿಗೆ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದೇವೆ ಎಂದರು. ಇವತ್ತು ಮುಸಲ್ಮಾನ್ ಸಮಾಜಕ್ಕೆ 12 ತಿಂಗಳು ಬಹಳ ಪವಿತ್ರವಾದ ತಿಂಗಳು. ನಮ್ಮ ಮಸೀದಿಗಳಲ್ಲಿ ಇಡೀ ಊರಿನ ಜನತೆ ಒಂದು ಕಡೆ ಸೇರೋಂಥ ಒಂದು ಅವಕಾಶ ಮತ್ತು ಅಲ್ಲಿ ಮಾಡೋಂಥ ಸೇವೆಗಳು, ನಮ್ಮ ಇಮಾಮು ಮೌಜನ್ಗಳ ಸೇವೆ ಈ ತಿಂಗಳು ಭಾಳ ಹೆಚ್ಚಿನ ರೀತಿಯಲ್ಲಿರ್ತದೆ. ನಮ್ಮ ಈ ಜಿಲ್ಲೆ ಒಳಗೆ ನಾನು ಅಧ್ಯಕ್ಷ ಆದಮೇಲೆ ವಕ್ಫ್ ಮಂಡಳಿಯಿಂದ ಆ ಊರಿನ ಬಡವರಿಗೆ ಮತ್ತು ವಿಧವೆಯರಿಗೆ ವಿದ್ಯಾರ್ಥಿಗಳಿಗೆ ಏನು ಸವಲತ್ತು ಸಿಗಬೇಕು ಅದು ನಾವು ಕೊಡಿಸೋದ್ರಲ್ಲಿ ಜಾಸ್ತಿ ಪ್ರಯತ್ನ ಮಾಡಿದೆ. ನಮ್ಮಲ್ಲಿ ಸಾಕಷ್ಟು ಆದಾಯ ಬರೋಂಥ ಸಂಸ್ಥೆಗಳಿದೆ. ಆ ಆದಾಯದಲ್ಲಿ 30% ಬಡವ್ರು ಕೊಡಬೇಕು ಅಂತೇಳಿ ಆವಾಗಿಂದನೂ ಅದೊಂದು ಪದ್ಧತಿ ನಡ್ಕೊಂಡ್ಬಂದಿದೆ. ಅದು ಸೆಕ್ಯುಲರ್ ಕೂಡ ಇದೆ. 17 ನಮ್ಮ ತನ್ವೀರ್ ಸೇಠ್ ಅವರು ಮಿನಿಸ್ಟರ್ ಆಗಿದ್ರು. ಆವಾಗಿಂದ ನಾವು ಆದಾಯದಲ್ಲಿ ತೆಗ್ದು ಹಿಂದೆ ಕೂಡ ಈ ಊರಿಗೆ ಸಾಕಷ್ಟು ಟೈಲರಿಂಗ್ ಮಿಷಿನ್ ಕೊಡೋಂಥದ್ದು, ಯಾರೇ ಬಡ ವಿದ್ಯಾರ್ಥಿಗಳಿದ್ದರೆ ಆ ಬಡ ವಿದ್ಯಾರ್ಥಿಗಳಿಗೆ ಬರ ಆದಾಯದಲ್ಲಿ ಅವ್ರಿಗೆ ಫ್ಯೂಸ್ ಕೊಟ್ಟಂಥದ್ದು. ಅದೇ ರೀತಿ ಇವತ್ತು ರಾಷನ್ ಕಿಟ್ಗಳು ನೋಡ್ತಾ ಇದ್ದೀರಾ. ನಮ್ಮ ವಕ್ಫ್ ಮಂಡಳಿ ಮಸೀದಿ ಲಿಸ್ಟ್ ಆಗಿದೆ. ಒಂದು ತಿಂಗಳು ಆರಾಮಾಗಿ ಅವ್ರು ತಿನ್ನೋಂಥ ಒಂದು ಕಿಟ್ಟನ್ನು ಕೊಡಬೇಕಂತೇಳಿ ನಮ್ಮ ವಕ್ಫ್ ಡಿಸ್ಟಿಕ್ ಕಮಿಟಿಯಿಂದ ಮೀಟಿಂಗ್ ಮಾಡಿ ಚಾಲನೆ ಮಾಡಿದೋ. ಅದೇ ರೀತಿ ನಾವು ಕ್ಯಾರ್ನಗರದಿಂದ ಶುರು ಮಾಡಿದೋ. ಹಿರಿಯಾಪಟ್ಟಣ, ಹುಣಸೂರು, ನಂಜನಗೂಡು, ಡಿ ನರಸೀಪುರ, ಇವತ್ತು ಎಚ್ಡಿಕೋಟೆಗೆ ಬರೋಂಥ ಒಂದು ಅವಕಾಶ ಸಿಕ್ಕಿದೆ. ನಮಗೆ ಏನಂತೇಳಿದ್ರೆ ನಮ್ಮ ಗುರುಗಳಿಂದ ಅವರು ಅಷ್ಟೊಂದು ಸೇವೆ ಮಾಡೋದು, ನಾವು ಒಂದು ಸಣ್ಣ ಸೇವೆ ಮಾಡೋದು ಅಂಥೇಳಿ ನಮ್ಮ ವಕ್ಫ್ ಮಂಡಳಿಲಿ ಎಷ್ಟು ಪ್ರಾಪರ್ಟಿಗಳು ರಿಜಿಸ್ಟರ್ ಆಗಿದೆ, ಎಷ್ಟು ಮಸೀದಿಗಳು ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಆಗಿರೋ ಮಸೀದಿಗಳಿಗೆಲ್ಲ ತಲುಪಿಸ್ಬೇಕಂತೇಳಿ ಇವತ್ತು ಇಡೀ ಮೈಸೂರು ಜಿಲ್ಲೆ ನಾವು ಒಂದು ಟೂರ್ ಮಾಡಿದೋ. ನಾನು ಅಧ್ಯಕ್ಷ ಆದಮೇಲೆ ಒಂದು ಟೂರ್ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಒಂದು ಅಧ್ಯಯನ ಮಾಡಿದ್ದು. ಮೈಸೂರು ಜಿಲ್ಲೆಗೆ 5,19,00,000 ಅನುದಾನ ಕೊಟ್ಟಿದ್ದಾರೆ. ಬಜೆಟ್ ಬಳಿಕ ಮತ್ತೆ 5 ಕೋಟಿ ಕೊಡುವುದಾಗಿ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಬರುವ ಅನುದಾನದಲ್ಲಿ ವಕ್ಫ್ ಮಂಡಳಿ ವ್ಯಾಪ್ತಿಗೆ ಸೇರುವ ಮಸೀದಿಗಳು ಮತ್ತು ಈದ್ಗಾ ಮೈದಾನಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುತ್ತೇವೆ ಎಂದು ಅಜಿಜುಲ್ಲಾ ಹಜ್ಜು ಹೇಳಿದರು. ಎಲ್ಲೆಲ್ಲಿ ಅನುದಾನಗಳು ಬೇಕಂತೇಳಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಮಿನಿಸ್ಟ್ರು ಅವ್ರ ಜೊತೆ ಕುಂತು ಇದು ಮಾಡುವಾಗ ನಮ್ಗೆ ಈ ಜಿಲ್ಲೆಗೆ ಒಂದು 5,19,00,000 ರೂಪಾಯಿ ಅನುದಾನ ಕೂಡ ಕೊಟ್ಟವರು. ಇನ್ನೊಂದು 5 ಕೋಟಿ ಅನುದಾನಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದೇ ರೀತಿ ಅವರು ಈ ಬಜೆಟ್ ಆದಮೇಲೆ ಕೊಡ್ತೀವಿ ಅಂದರೆ ನಮ್ಮ ಎಲ್ಲೆಲ್ಲಿ ವಕ್ಫ್ ಮಂಡಳಿಗಳ ಪ್ರಾಪರ್ಟಿ ಇದೆ ಅದು ಅಭಿವೃದ್ಧಿಪಡಿಸಬೇಕು. ಮಸೀದಿಗಳಾಗಿರ್ಬೋದು, ಕಬ್ರಸ್ತಾನ್ ಆಗಿರ್ಬೋದು, ಈದ್ಗಾ ಆಗಿರ್ಬೋದು, ಇದು ಹೆಚ್ಚಿನ ರೀತಿಯಲ್ಲಿ ಬರೋಂಥ ಅನುದಾನದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿ ಆಗ್ತವಿಂದ ನಾವು ಇಡೀ
ಜಿಲ್ಲೆಯಲ್ಲಿ ಎರಡೆರಡು ಮೂರು ಸಲ ಒಂದು ಸರ್ವೆ ಮಾಡಿ ಅಲ್ಲೇನು ಕಮಿಟಿ ಸಮಸ್ಯೆ ಇದೆ, ಅಲ್ಲಿ ಏನು ಆಗಬೇಕು ಡೆವಲಪ್ಮೆಂಟ್ಗೋಸ್ಕರ ಅದು ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಂಥ ಒಂದು ಅವಕಾಶ ಇಂಥ ಗುರುಗಳ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಅವಕಾಶ ಇದೆ. ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಮಿನಿಸ್ಟರ್ ಆದ BZ ಜಮೀರ್ ಅಹಮದ್ ಖಾನ್ ಅವರು, ಸಿದ್ದರಾಮಯ್ಯ ಸಾಹೇಬರು ಅವ್ರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನನಗೆ ಅಧ್ಯಕ್ಷ ಮಾಡಿ ಅದಕ್ಕೊಂದು ಸದಸ್ಯರುಗಳೆಲ್ಲ ಮಾಡಿದ್ಮೇಲೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಮುಖಾಂತರ ಅವ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ವಕ್ಫ್ ಸಮಿತಿಯ ಅಧ್ಯಕ್ಷರಾದ ಅಜ್ಜು ಅವರು ಇವತ್ತು ಬಂದು ಏನು ನಮ್ಮ ರಂಜಾನ್ ತಿಂಗಳು ಧಾರ್ಮಿಕ 12 ತಿಂಗಳಲ್ಲಿ 11 ತಿಂಗಳು ಪವಿತ್ರವಾದ ಒಂದು ತಿಂಗಳಲ್ಲಿ ಈ ಒಂದು ನಮ್ಮ ಮಸೀದಿ ಗುರುಗಳಿಗೆ ಒಂದು ಕಿಟ್ಗಳನ್ನು ಅವರು ಅವಕಾಶ ಮಾಡಿಕೊಟ್ಟಿದ್ದರಿಂದ ಅವರಿಗೆ ನಾನು ಸ್ವಾಗತ ಅಭಿನಂದನೆ ಸಲ್ಲಿಸ್ತೀನಿ. ಮುಸ್ಲಿಂ ಮುಖಂಡರೆಲ್ಲ ಎಲ್ಲರೂ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ಥರ ಕಾರ್ಯಕ್ರಮಗಳು ವರ್ಷ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಮುಂಚೆ ಎಲ್ಲ ಮಾಡಿದ್ದಾರೆ, ಆದರೂ ಯಾರೂ ಗೊತ್ತಿಲ್ಲ ವಿಷಯ ಮಾಡಿರೋದಿಲ್ಲ. ಸಣ್ಣ ಪುಟ್ಟ ವಿಷಯ ಬಡವರಿಗೆ ಅನುಕೂಲ ಆಯ್ತಾ ಇದೆ. ವಕ್ಫ್ ಬೋರ್ಡ್ ಅನ್ನೋದು ದೊಡ್ಡವ್ರಿಗೆ ಗೊತ್ತಿತ್ತು, ಬಡವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ವಕ್ಫ್ ಬೋರ್ಡ್ ಏನಂತ ಗೊತ್ತಿಲ್ಲ, ಈಗ ಎಲ್ಲರಿಗೂ ಗೊತ್ತಾಯ್ತಾ ಇದೆ. ಆದ್ದರಿಂದ ಇದೇ ಥರ ಮುಂದುವರಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ನಾವು ಅಜ್ಜು ಬೈಗೆ ಶುಭ ಹಾರೈಸ್ತಾ ಅಭಿನಂದನೆ ಸಲ್ಲಿಸ್ತಾ 2 ಮಾತು ಮುಗಿಸ್ತೀನಿ. ಯುವ ಮುಖಂಡ ಸಲೀಂ ಪಾಷಾ ಮಾತನಾಡಿ ಅಜ್ಜುಜಿಲ್ಲಾ ಅಜ್ಜು ಅವರು ಜಿಲ್ಲಾಧ್ಯಕ್ಷರಾದ ಬಳಿಕ ಬಡವರ ನೋವಿಗೆ ಸ್ಪಂದಿಸಿ ಅವರಿಗೆ ನೆರವು ನೀಡುತ್ತಾ ಬರ್ತಿದ್ದಾರೆ. ಇದೀಗ 1 ತಿಂಗಳಿಗೆ ಆಗುವಷ್ಟು ಆಹಾರ ಕಿಟ್ಟು ಕೊಟ್ಟಿದ್ದಾರೆ. ತಾಲೂಕಿನಲ್ಲಿರುವ ಮಸೀದಿಗಳ ಸ್ಥಿತಿಗತಿ ಅಧ್ಯಯನ ಮಾಡಿ ಮೂಲ ಸೌಕರ್ಯ ಕಲ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮೈಸೂರು ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಅಜ್ಜುಜಿಲ್ಲಾ ಅಜ್ಜು, ಸದಸ್ಯರಾದ ನಿಸಾರ್ ಅಹಮದ್, HD ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ನಜೀರ್ ಅಹಮದ್, AJ ಪಾಷಾ, ಶಫೀವುಲ್ಲಾ, ರಹಮದ್ ಅಲಿ, ದಸ್ತಗೀರ್, ಯುವ ಮುಖಂಡರಾದ ಸಲೀಂ ಪಾಷಾ, ನೆಮತ್, ರೆಹಾನ್, ರಿಯಾಜ್ ಬೇಗ್, ಜುನೈದ್ ಪಾಷಾ, ರಮ್ಯಾ, ಮಸೀದಿಯ ಇಮಾಮ್ಗಳಾದ ಆಸಿಫ್ ಅಜರತ್, ಸಕ್ಲೈನ್, ನಜೀಬ್, ಅಮೀನ್ ಸೇರಿದಂತೆ ತಾಲೂಕಿನ ಮೌಸನ್ ಹಾಗೂ ಹಿಮಾಂಗಗಳು ಹಾಗೂ HD ಕೋಟೆಯ ಜಾಮಿಯಾ ಕಮಿಟಿಯ ಮತ್ತು ಲಗನ್ ಶಾವಲಿ ಕಮಿಟಿಯ ಸದಸ್ಯರು ಹಾಜರಿದ್ದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.